ಖೋ ಬಗ್ಗೆ ಹೇಳ್ತಿದ್ರು, ಪ್ರೋ ಕಬಡ್ಡಿ ಆಯಿತು, ಮತ್ತೆ ಇವಾಗ ಲೀಗ್ ಹಂತದಲ್ಲಿ ಕೂಡ ನಡೀತಾ ಇದೆ. ಮತ್ತೆ ಈ ಖೋ ಬಗ್ಗೆ ಹೇಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಿನಿಮಾ ಬಂದಿತ್ತು ಗುರು ಶಿಷ್ಯರು ಅಂತ, ನೋಡಿದ್ರ? ಹೌದು. ಏನ್ ಅನಿಸ್ತಾ ಫಿಲ್ಮ್ ನೋಡಿ? ಅದ್ರಲ್ಲೂ ಸೇಮ್ ಖೋ ಇತ್ತು, ಒಂದಿಷ್ಟು ಸ್ಟ್ರಗಲ್ಸ್ ಇತ್ತು, ಮತ್ತೆ ಟೆಕ್ನಿಕ್ ಬಗ್ಗೆ ಮಾತಾಡ್ಬೇಕು. ಖೋದಲ್ಲಿ ಟೆಕ್ನಿಕ್ ತುಂಬಾ ಮುಖ್ಯ ಆಗ್ತಾ ಇರುತ್ತೆ. ಆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ? ಗುರು ಶಿಷ್ಯರು ಆಕ್ಚುಲಿ ಅದಕ್ಕೆ ಸರ್ ಟ್ರೈನಿಂಗ್ ಮಾಡಿರೋದೇ ನಮ್ಮ ಕ್ಲಬ್ ನ ನಂದಾ ಸರ್. ನಮ್ಮ ಪ್ರತಿಯೊಂದು ಮಕ್ಕಳು, ಹೌದು, ಪ್ರತಿಯೊಬ್ರು ಮಕ್ಕಳು, ಪ್ರೇಮ್ ಸರ್ ಮಗ ಆಗಿರ್ಬೋದು, ಬುಲೆಟ್ ಪ್ರಕಾಶ್ ಮಗ, ನಮ್ಮ ಶರಣ್ ಮಗ ಎಲ್ಲ ನಮ್ಮ ಯಂಗ್ ಪೈನಿಯರ್ ಸಂಸ್ಥೆಗೆ ಬಂದು ನಮ್ಮಲ್ಲೇ 4 ತಿಂಗಳು ಸತತ ಇದು ಅವರು ಪ್ರಾಕ್ಟೀಸ್ ಮಾಡಿದ್ದು. ಮೇಜರ್ ಆಗಿ ನಮ್ಮ ನಂದಾ ಸರ್, ನಮ್ಮ ಕ್ಲಬ್ನ ಅವರು ಉಪಾಧ್ಯಕ್ಷರು. ಆ ಸರ್ ಎಲ್ರಿಗೂ ಟ್ರೈನಿಂಗ್ ಕೊಟ್ಟು ಆ ಫಿಲಮ್ ಅಲ್ಲಿ ಅಂಪೈರ್ ಕೂಡ ಮಾಡಿದ್ದಾರೆ ಸರ್. ಅದೇ ಆಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಆಕ್ಟರ್ ಕೂಡ ನಮ್ಮ ಸರ್. ಆಮೇಲೆ ಒಂದು ಕೇಂಬ್ರಿಡ್ಜ್ ಸ್ಕೂಲಲ್ಲಿ ಅವರು ಒಂದು ಟೀಚರ್ ಅಂದ್ರೆ PE ಟೀಚರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಮಕ್ಕಳು ಅಲ್ಲೇ ಬಂದು ಪ್ರಾಕ್ಟೀಸ್ ಮಾಡಿದ್ದು. ಸ್ಟೋರಿ ನಮ್ಗೆ ಅಂದ್ರೆ ಹೇಳ್ತಿರ್ಲಿಲ್ಲ ಡೈರೆಕ್ಟರು, ಬಟ್ ಮೂವಿ ರಿಲೀಸ್ ಆದಾಗ ಬಹಳನೇ ಖುಷಿ ಆಯ್ತು. ನಮ್ದೇ ಸ್ಟೋರಿ ಅಂತ ಅನಿಸ್ತು, ಫೀಲ್ ಆಗ್ತಿದೆ. ಯಾಕಂದ್ರೆ ನಮ್ ಗ್ರೌಂಡ್ ಅಲ್ಲಿ ಬಂದು ಆಡಿದ್ರು ಮಕ್ಕಳು. ಆಮೇಲೆ ನಮ್ ಸ್ಪೋರ್ಟ್ಸ್ ಕ್ರೀಡೆ ಅದು ನಾವು ನೋಡಿದ್ದು ಬಹಳನೇ ಖುಷಿ ಆಯ್ತು. ಅಂದ್ರೆ ಒಂದು ಹಳ್ಳಿಲಿಯ ಸಿಚುವೇಶನ್ ಏನಿದೆ ಕರೆಕ್ಟ್ ಆಗಿ ಆ ಮೂವಿಲಿ ಅದು ತೋರಿಸಿದ್ರಿಂದ ಆ ಮೂವಿನೂ ಕೂಡ ಸಕ್ಸಸ್ ಆಯ್ತು ಸರ್. ಮತ್ತೆ